ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ. ಅನ್ಯರಿಗೆ ನೆರವಾಗಿ ಬದುಕುವುದಕ್ಕಾಗಿಯೇ ಮಾನವ ಜನ್ಮ ನಮಗೆ ದೊರಕುವುದು. ಈ ಮಾತನ್ನು ಯಾಕೆ ಹೇಳ್ತೀನಿ ಗೊತ್ತಾ? ಇವತ್ತಿನ ಈ ಕಥೆಯ ಸಾರಾಂಶ ಕೂಡ ಹಾಗೇ ಇದೆ. ಈ ಕಥೆಯ ಹೆಸರು ಕೆರೆಗೆ ಹಾರ ಅಂತ. ತುಂಬ ಹಿಂದೆ ಜನಪದ ಸಾಹಿತ್ಯದಲ್ಲಿ ಬರೆದಂಥ ಕಥೆ ರೀ ಇದು. ಬಾಯಿಂದ ಬಾಯಿಗೆ ಹರಡಿರೋ ಅಂಥ ಕತೆ. ಒಂದು ಊರಿನಲ್ಲಿ ಒಬ್ಬ ದೊಡ್ಡ ಗೌಡ ಇದ್ದ. ಆ ಗೌಡ ಊರಿಗೆಲ್ಲರಿಗೂ ತುಂಬ ಬೇಕಾದವನು. ಯಾಕಂದರೆ ಅವನೇನಾದ್ರು ಕಷ್ಟ ಸುಖ ಅಂದಾಗೆಲ್ಲ ಜನಗಳಿಗೆ ತುಂಬ ಸಹಾಯ ಮಾಡ್ತಾ ಇದ್ದ. ಹಾಗೆ ಜನಗಳು ಕೂಡ ಅವನಿಗೆ ತುಂಬ ಬೆಲೆ ಕೊಡ್ತಾಯಿದ್ರು. ಹೀಗೆ ಇರುವಾಗ ಅವನಿಗೆ 3 ಜನ ಗಂಡ್ಮಕ್ಳು. 2 ಗಂಡ್ಮಕ್ಳಿಗೆ ಮೊದಲೇ ಮದುವೆ ಆಗಿತ್ತು. 3ನೇ ಮಗನಿಗೆ ಹೆಣ್ಣು ನೋಡ್ತಾ ಇದ್ರು. ಆ ಊರಿನಲ್ಲಿ ಅವನಿಗೆ ಒಂದು ಬಡ ಮನೆಯ ಒಂದು ಹೆಣ್ಮಗಳು ತುಂಬ ಇಷ್ಟ ಆದ್ಲು. ಅವಳ ಹೆಸರು ಕಾವೇರಿ ಅಂತ. ಮನೆಯಲ್ಲಿ ಒಪ್ಪಲಿಲ್ಲ. ಇಲ್ಲ, ತುಂಬ ಬಡ ಮನೆಯ ಹುಡುಗಿ, ಅವಳಿಗೆ ನಮ್ಮ ಅಂತಸ್ತಿಗೆ ಸರಿ ಬರಲ್ಲಪ್ಪ, ಬೇಡ ಅಂತ ಹೇಳಿದರು. ಆದರೂ ಇಷ್ಟಪಟ್ಟಿದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಮನೆಯವ್ರನ್ನೆಲ್ಲರನ್ನೂ ಒಪ್ಪಿಸಿ ಅವಳನ್ನ ಮದುವೆ ಆಗಿದ್ದ. ಹೀಗೆ ಇರಬೇಕಾದ್ರೆ ಊರಿನಲ್ಲಿ ತುಂಬ ಬರಗಾಲ ಬಂತು. ಇದ್ದಕ್ಕಿದ್ದಂತೆ ಕೆರೆ ನೀರೆಲ್ಲ ಆವಿಯಾಗಿ ಹೊರಟೋಯ್ತು. ಏನಾಗಿರ್ಬೋದು ಅಂತ ಗೌಡನಿಗೆ ಮತ್ತು ಊರಿನ ಜನರಿಗೆಲ್ಲರಿಗೂ ಆತಂಕ ಆಯಿತು. ಸರಿ, ಒಂದು ಸಲ ಭವಿಷ್ಯ ಕೇಳೋಣ ಅಂತ ಅಂದ್ಬಿಟ್ಟು ಜ್ಯೋತಿಷಿ ಹತ್ರ ಹೋದಾಗ ಜ್ಯೋತಿಷಿ ಹೇಳಿದ್ರು, ಈ ಊರಿಗೆ ಒಂದು ಇದು ಬಲಿ ಕೊಡಬೇಕು, ಅಂದರೆ ಆ ಕೆರೆಗೆ, ಆ ಊರಿನಲ್ಲಿರೋ ಒಂದು ಕೆರೆಗೆ ಬಲಿ ಕೊಡಬೇಕು. ಹಾಗೆ ಬಲಿ ಕೊಟ್ಟರೆ ಈ ಊರಿನಲ್ಲಿರೋ ಕೆರೆ ತುಂಬುತ್ತೆ, ತಂತಾನೇ ತುಂಬುತ್ತೆ. ಅದಕ್ಕೇನು ಒಂದು ಇದೆಯಲ್ಲ, ಶಾಪ ಇದೆಯಲ್ಲ, ಅದು ವಿಮೋಚನೆ ಆಗತ್ತೆ ಅಂತ. ಸರಿ, ಈ ಊರಿನಲ್ಲೆಲ್ಲ ಆ ಗೌಡ ಡಂಗೂರ ಸಾರಿಸ್ದ. ಏನಂತ, ಯಾವ ಹೆಣ್ಮಗಳು ಬಂದು ಈ ಥರ ಕೆರೆಗೆ ಬಲಿ ಕೊಟ್ಟೋಕ್ಕೆ ಸಿದ್ಧಳಾಗ್ತಾಳೋ ಅವ್ರ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಊರಿನ ಒಂದು ಏನು ಗೌಡ ಇದಿರೋದಲ್ಲ ಪಂಚಾಯತ್ಗೆ ನೋಡ್ಕೊಳ್ಳುತ್ತೆ ಅಂತ. ಹಾಗೆ ಅವನ ಏನು ಕಷ್ಟ ಸುಖಗಳನ್ನೆಲ್ಲ ನಾವೇ ನೋಡ್ಕೋತೀವಿ ಅಂತ. ಹೀಗೆ ಹೇಳಿರ್ಬೇಕಂದ್ರೆ ಯಾರೀ ಒಪ್ಕೋತಾರೆ? ಈಗ ಅದು ಒಂದು ಜೀವ ಹೋಗುತ್ತೆ, ತನ್ನ ಸುತ್ತಮುತ್ತಲಿರೋರ್ನೆಲ್ಲರನ್ನು ಬಿಟ್ಟು ಊರಿಗೋಸ್ಕರ ಬಲಿ ಆಗಬೇಕು ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಯಾರು ಕೂಡ ಒಪ್ಪಲ್ಲ. ಹಾಗೇನೆ ತುಂಬ ದಿನ ಕಳೀತು. ಗೌಡನಿಗೂ ಚಿಂತೆ ಆಯಿತು. ಯಾಕಂದರೆ ಅವನು ತನಗೆ ಸಾಧ್ಯವಾದಷ್ಟು ಸಹಾಯನ ಊರಿನವ್ರಿಗೆಲ್ಲರೂ ಮಾಡ್ದ. ತನ್ನಲ್ಲಿದ್ದಂಥ ಆಹಾರ ಸಂಗ್ರಹಗಳನ್ನೆಲ್ಲ ಊರಿನವರಿಗೆ ಕೊಟ್ಟ. ಆದಮೇಲೆ ಅವನಿಗೂ ಕೂಡ ಅವ್ರ ಮನೇನೂ ನೋಡ್ಕೋಬೇಕಲ್ಲ, ಯಾಕಂದರೆ ಅವ್ರ ಮನೇಲೂ ಜನ ಇದ್ದಾರೆ. ಸೊ ಹಾಗಾಗಿ ಏನು ಮಾಡೋದು ಅಂತ ಚಿಂತೆ ಇರುವಾಗ ಅವ್ರು 3 ಜನ ಊರಿನವರೆಲ್ಲ ಹೇಳಿದ್ರು, ಊರಿನವ್ರನ್ನೆಲ್ಲ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಮನೆಯಲ್ಲೇ ಹೆಣ್ಮಕ್ಳಿದ್ದಾಳಲ್ವಾ, 3 ಜನ ಹೆಣ್ಮಕ್ಳಿದ್ದಾರಲ್ಲ, ಅವ್ರನ್ನಲ್ಲೇ ಯಾರನ್ನಾರು ಒಬ್ರನ್ನ ಬಲಿ ಕೊಡ್ಬೋದಲ್ಲ ಅಂತ ಸಣ್ಣದಾಗಿ ಎಲ್ಲೋ ಒಂದು ಕಡೆ ಪುಕಾರೆದ್ದಳ್ತು. ಹಾಗಿದ್ದ ತಕ್ಷಣ ಗೌಡನಿಗೆ ಇವ್ರು ಕೂಡ ಅದು ಸರಿ ಅನ್ನಿಸ್ತು. ನಾನು ಊರವ್ರನ್ನೆಲ್ಲ ಕೇಳೋ ಬದಲು ನನ್ನ ಮನೆಯಲ್ಲೇ ಹೆಣ್ಮಕ್ಳಿದ್ದಾರಲ್ಲ, ಅವ್ರನ್ನಲ್ಲೇ ಯಾರನ್ನಾರು ಒಬ್ರನ್ನ ನಾನು ಕೇಳ್ಬೋದಲ್ವಾ ಅಂತ. ಸರಿ ಅಂತ ಅವ್ರು 3 ಜನ ಸೊಸೆದಿರನ್ನ ಕರೆದು ಕೇಳಿದಾಗ ಅವ್ರ ಮಕ್ಕಳು ಕೂಡ ಒಪ್ಪಲಿಲ್ಲ ಇದನ್ನ. ಅಪ್ಪ, ಏನು ಮಾತಾಡ್ತೀಯಪ್ಪ? ಊರಿಗೋಸ್ಕರ ನಮ್ಮ ಹೆಂಡ್ತಿದಿರನ್ನ ಬಲಿ ಕೊಡ್ತೀಯಾ? ಇದು ಯಾವ ರೀತಿಯಲ್ಲಿ ಸರಿ? ನಾವಂತೂ ಒಪ್ಪಲ್ಲ ಅಂತಂದರು. ಹಾಗೆ ಅವ್ರ ಸೊಸೆ ಕುದ್ದೀರು ಕೂಡ ಒಪ್ಪಲಿಲ್ಲ. 3ನೇ ಸೊಸೆ, ಅವಳ ಹೆಸರು ಕಾವೇರಿ, ಯಾರು ಈ 3ನೇ ಮಗನ ಹೆಂಡತಿ, ಅವಳ ಹೆಸರು ಕಾವೇರಿ. ಅವಳನ್ನ ಕೇಳಿದ್ರು, ಏನಮ್ಮ ನೀನಾದರೂ ಇದಕ್ಕೆ ಒಪ್ಕೋತೀಯಾ ಅಂತ. ಅವಳು ನಿರಾಕರಿಸಿದ್ಲು. ಯಾಕಂದರೆ ಆಗಿನ ತಾನೇ ಮದುವೆ ಆಗಿದ್ದೆ, ಅವಳಿಗೂ ಹೊಸ ಜೀವನ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಅದಕ್ಕೆ ಒಪ್ಪೋಕ್ಕೆ ಅವಳಿಗೆ ರೆಡಿ ಇರಲಿಲ್ಲ. ಸರಿ ಅಂತ ಸ್ವಲ್ಪ ದಿನ ಹೀಗೆ ತಳ್ಳಬೇಕಾದ್ರೆ ಒಂದು ದಿನ ಗೌಡನ ಹೆಂಡತಿ ಮಾತಾಡ್ಕೋತಾ ಇದ್ರು. ನೋಡು, ಹೆಂಗಿದ್ರು ಅವಳ ಗಂಡ ವ್ಯವಹಾರಕ್ಕಂತ ಗಂಡ ಊರಿಗೆ ಹೋಗಿದ್ದಾನೆ. ಸೊ ಅವ್ನು ಬರೋ ಅಷ್ಟೊತ್ತಿಗೆ ಇವಳನ್ನ ಕೆರೆಗೆ ಬಲಿ ಕೊಡೋಣ. ಬಲಿ ಕೊಟ್ಟು ಅವ್ನು ಬಂದಾಗ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲಪ್ಪ, ಎಲ್ಲೋ ಅವ್ರ ಮನೆಗೆ ಹೋಗ್ತೀವಿ ಅಂತ ಓದ್ಲು, ಆದರೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರಾಯ್ತು ಅಂತ. ಇದನ್ನ ಅವಳು ಕೇಳಿಸ್ಕೊಂಡ್ಲು ಕಾವೇರಿ. ಕೇಳಿಸಿ ಒಂದ್ಸಲ ಕಣ್ಣಲ್ಲಿ ನೀರು ಬಂತು. ಏನಪ್ಪ ಇದು,
ಮನುಷ್ಯನಿಗೆ ಬೆಲೆನೇ ಇಲ್ವಲ್ಲ, ಹೇಗೆ ಬೆಳೆಸ್ಕೊತಾ ಇದ್ದಾರಲ್ವ ಅಂತ ಒಂದು ಕಡೆ ಬೇಜಾರಾಯಿತು. ಮತ್ತೊಂದು ಕಡೆ ಊರಿಗೋಸ್ಕರ ಈ ಥರ ತ್ಯಾಗ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತಲೂ ಅನ್ನಿಸ್ತು. ಆದರೂ ಗಂಡನ ಬಿಟ್ಟೋಗೋಕ್ಕೆ ಅವಳಿಗೆ ಸುತರಾಮ್ ಇಷ್ಟ ಇರಲಿಲ್ಲ. ಗಂಡನಿಂದ ದೂರ ಆಗಬೇಕು, ಜೀವ ಹೋಗುತ್ತೆ ಅನ್ನೋದ್ರೆ ಯಾರು ತಾನೇ ಒಪ್ಕೋತಾರೆ. ಸರಿ, ಅವನು ವ್ಯವಹಾರಕ್ಕಂತ ಅವನ ಗಂಡ ಬೇರೆ ಊರಿಗೆ ಹೋದ. ಆ ಸಂದರ್ಭದಲ್ಲಿ ಊರಿನಲ್ಲಿ ಆ ಕೆರೆಗೆ ಏನೋ ಪೂಜೆ ಮಾಡಬೇಕು ಅಂತ ತನ್ನ 3 ಜನ ಸೊಸೆಯರ ಜೊತೆ ಮತ್ತಿಬ್ಬರು ಮಕ್ಕಳು ಇಬ್ಬರಿದ್ರು, ಆ ಮಕ್ಕಳ ಜೊತೆ ಆ ಕೆರೆಯ ದಂಡೆ ಹತ್ರ ಹೋದಾಗ ಆ ಕೆರೆಗೆಲ್ಲ ಪೂಜೆ ಮಾಡಿದ್ದಾಯಿತು. ಸರಿ ಅಂತ ಅಂದ್ಬಿಟ್ಟು ವಾಪಸ್ಸು ಬಂದು ಸ್ವಲ್ಪ ದೂರ ಬಂದಿದ್ದಾರೆ. ಹಾಗೆ ಬರುವಾಗ ಅತ್ತೆ ಹೇಳಲು, ನೋಡಮ್ಮ, ನಾನು ತುಪ್ಪದ ಬಟ್ಲನ್ನು ಬಿಟ್ಟು ಬಂದುಬಿಟ್ಟಿದ್ದೀನಲ್ಲ, ಹೋಗಿ ತೊಗೊಂಬರ್ತೀಯಾ ಅಂತ ಕೇಳಲು ಮೊದಲನೇ ಸೊಸೆನ. ಅವಳಲ್ಲೂ ಬೇಕು ಅಂತಾನೆ, ಇಲ್ಲತ್ತೆ ನಾನು ಹೋಗಲ್ಲ, ಅಷ್ಟು ದೂರ ಯಾರು ಹೋಗ್ತಾರೆ, ಬನ್ನಿ ಪರವಾಗಿಲ್ಲ, ಆ ಬಟ್ಲು ತುಂಬ ಬೆಲೆ ಬಾಳದ್ದೇನಲ್ಲ ಅಂತ ಅಂದ್ಲು. ಎರಡನೇ ಸೊಸೆನ ಕೇಳಿದ್ರು, ಅಮ್ಮ ನೀನಾದರೂ ಹೋಗಿ ತೊಗೊಂಬರಮ್ಮ ಅಂತ, ತುಪ್ಪ ಇದೆ ಅದರಲ್ಲಿ, ಹೋಗಿ ತೊಗೊಂಬರೋಗಮ್ಮ ಅಂತ. ಇಲ್ಲ ಅತ್ತೆ, ನನಗೂ ಸಾಕಾಗಿದೆ, ನಾನು ಹೋಗಲ್ಲಪ್ಪ ಅಂತ ಅವಳು ಅಂದ್ಲು. ಸರಿ, ಮೂರನೇವಳಿದ್ಲಲ್ಲ ಕಾವೇರಿ, ಅವಳಿಗೆ ಹೇಳಿದ್ರು, ಇದೆಲ್ಲ ಮುಂಚೆನೇ ಪೂರ್ವ ನಿಶ್ಚಿತ ಅಂತ ಅವಳಿಗೆ ಆಲ್ರೆಡಿ ಗೊತ್ತಿತ್ತಲ್ಲ, ಹಾಗಾಗಿ ಆಯ್ತತ್ತೆ ನಾನು ಹೋಗಿ ಬರ್ತೀನಿ ಬಿಡಿ ಅಂತ ಅಂದ್ಲು. ಹೋಗಿ ಆ ಬಟ್ಲು ತರಬೇಕು ಅಂತ ಇನ್ನೇನು ಆ ಬಟ್ಲನ್ನ ತಗೊಂಡು ಒಂದೊಂದೇ ಮೆಟ್ಲು ಹತ್ತುತ್ತಾ ಇರುವಾಗನೇ ಆ ಕೆರೆಗೆ ಇದ್ದ ಶಾಪ ಅವಳು ಹೆಜ್ಜೆ ಇಟ್ಟ ತಕ್ಷಣ ಹೊರಟೋಯ್ತು. ಹೋಗಿ ಅವಳು ಹೆಜ್ಜೆ ಇಟ್ಟಂಗೆ ಮೇಲೆ ಹತ್ತಿ ಬಂದಂಗೆ ಕೂಡ ಆ ಕೆರೆಯಲ್ಲಿ ನೀರು ಬರ್ತಾ ಹೋಯ್ತು. ಯಾವಾಗ ಅವಳು ಇನ್ನೇನು 3-4 ಮೆಟ್ಲು ಇರುವಾಗನೇ ಕೆರೆ ತುಂಬಿ ಹರಿತಾ ಇದೆ, ತುಂಬಿ ತುಳುಕ್ತಾ ಇದೆ. ಆ ಕೆರೆಯಲ್ಲಿ ಅವಳನ್ನ ಅದು ಆಹ್ವಾನ ಮಾಡಿಕೊಂಡು ಅವಳನ್ನು ಬಲಿ ತಗೊಂಡ ತಕ್ಷಣ ಇದೆಲ್ಲ ಗೊತ್ತಿದ್ದಂಥ ಗೌಡ ನೆಂಟಿ ಮತ್ತು ಆ ಇಬ್ಬರು ಸೊಸೆದಿರು ಹಾಗೆ ಹೊರಟೋದ್ರು. ಯಾಕಂದರೆ ಅವ್ರಿಗೆ ಗೊತ್ತಿತ್ತಲ್ವಾ ಈ ಥರ ಆಗತ್ತೆ ಅಂತ. ಸೊ ಹಾಗಾಗಿ ಬಂದರು ಮನೆಗೆ. ಸ್ವಲ್ಪ ದಿನ ಕಳೀತು. ಕಾವೇರಿ ಗಂಡ ವಾಪಸ್ ಮನೆಗೆ ಬಂದು ಕೇಳ್ದ, ಅಮ್ಮ ಕಾವೇರಿ ಎಲ್ಲಮ್ಮ, ಎಲ್ಲೋದ್ಲು, ಕಾಣಿಸ್ತಾ ಇಲ್ವಲ್ಲ ಅಂತ. ಕಾವೇರಿ ಅಂತ ಕೂಗ್ದ. ಆದರೆ ಎಲ್ಲೂ ಇರಲಿಲ್ಲ ಮನೆಯಲ್ಲಿ. ನೋಡಪ್ಪ, ನಾವು ಹೇಳಿದ್ವಿ, ಆದ್ರೂ ನಾನು ತವ್ರ ಮನೆಗೆ ಹೋಗಲೇಬೇಕು ಅಂತ ಹಠ ಮಾಡಿ ಹೋದ್ಲು, ನೀನು ಕೂಡ ಇರಲಿಲ್ಲ ಅಲ್ವಾ, ಹಾಗಾಗಿ ಹೊರಟೋದ್ಲು, ನಾವು ಸಾಕಷ್ಟು ಹೇಳಿದ್ವಿ ಕಣೋ ಅಂತ ಹೇಳದ್ಲು ಅವರಮ್ಮ. ಹಾಗಂದಾಗ, ಹಾಗೆಲ್ಲ ಹೇಳ್ದೆ ಕೇಳ್ದಲೆ ಹೋಗಲ್ವಲ್ಲ ಅವಳು, ನನ್ನನ್ನು ಬಿಟ್ಟು ಹೋಗೋ ಸಾಹಸ ಮಾಡಲ್ವಲ್ಲ ಅವಳು ಅಂತ ಅಂದ ಅವನು. ಸರಿ, ಇಲ್ಲಪ್ಪ, ನಾವೇನು ಸುಳ್ಳು ಹೇಳ್ತೀವಾ, ನಿನಗೆ ಬೇಕಿದ್ರೆ ನೀನು ಹೋಗಿ ಇದು ಮಾಡ್ಕೋ, ಹೋಗಿ ನೋಡು ಅಂತ ಅಂದ. ಹೋಗಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು. ಆದರೆ ಅವನು, ಇಲ್ಲ ನಾನು ಹೋಗಿ ಬರ್ತೀನಿ, ಹಂಗಾದ್ರೆ ಅವ್ರ ತವ್ರ ಮನೆಗೆ ಹೋಗಿ ನೋಡಿ ಬರ್ತೀನಿ ಅಂತ ಹೊರಟೇ ಬಿಟ್ಟ. ಸರಿ ಅಂತ ಅವ್ರ ಊರಿಗೆ ಹೋಗ್ತಾ ಇರುವಾಗ ಅವರು ದಾರಿಯಲ್ಲಿ ಅವಳ ಸ್ನೇಹಿತೆ ಸಿಕ್ಕಿದ್ರೆ ಅವಳು ಹೇಳಿದ್ಲು, ಏನು ಈ ಕಡೆ ಬಂದಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಕಾವೇರಿನ ಹುಡ್ಕೊಂಬಂದೆ, ಕಾವೇರಿ ಏನೋ ತವ್ರ ಮನೆಗೆ ಬಂದ್ಲಂತಲ್ಲ, ನಾನಿಲ್ಲ ಅಂದ್ಬಿಟ್ಟು ಅದಕ್ಕೆ ಹುಡ್ಕೊಂಡು ಬಂದೆ ಅಂತ. ಇಲ್ವಲ್ಲ, ಕಾವೇರಿ ಇಲ್ಲಿ ಬಂದೇ ಇಲ್ಲ, ಬಂದಿದ್ರೆ ನನ್ನನ್ನು ಭೇಟಿಯಾಗ್ದಲೇ ಇರ್ತಿದ್ಲ ಅಂದ್ಲು ಅವಳ ಸ್ನೇಹಿತೆ. ಹಾಗಂದ ತಕ್ಷಣ ಇವನಿಗೆ ಆಶ್ಚರ್ಯ ಆಯಿತು, ಭಯ ಕೂಡ ಆಯಿತು. ಹೌದಾ, ಹಾಗಾದರೆ ನಮ್ಮಪ್ಪ ಅಮ್ಮ ಹೇಳಿದ್ರಲ್ಲ ಅಂತ ಕೇಳಿದ್ದಕ್ಕೆ, ನಂಗೆ ಗೊತ್ತಿಲ್ಲ, ನನಗಂತೂ ಸಿಕ್ಕಿಲ್ಲ ಅವಳು ಅಂತ. ಬಟ್ ಕಾವೇರಿ ಆ ಸ್ನೇಹಿತೆ ಹತ್ರ ಹೇಳ್ಕೊಂಡಿದ್ಲು, ಈ ಥರ ಎಲ್ಲ ನನ್ನನ್ನು ಕೆರೆಗೆ ಬಲಿ ಕೊಡಬೇಕು ಅಂತ ಮಾತಾಡ್ಕೋತಿದ್ದಾರೆ ಮನೆಯಲ್ಲಿ ಅಂತ. ಈ ವಿಷಯ ಗೊತ್ತಿದ್ರೂ ಅವಳು ಒಂದು ತುಟಿಕ್ ಅಂತ ಅವಳು ಏನೂ ಹೇಳಲಿಲ್ಲ. ಆದರೆ ಅವನು ಅವಳು ಕಾವೇರಿ ಮನೆಗೆ ಹೋದ, ಚೆಕ್ ಮಾಡ್ತಾ ಇದ್ದಾನೆ. ಅತ್ತೆ, ನನ್ನ ಹೆಂಡತಿ ಏನಾದರೂ ಮನೆಗೆ ಬಂದ್ಲಾ ಅಂತ. ಏನಪ್ಪ ಹೀಗೆ ಮಾತಾಡ್ತೀಯಾ, ನಿಮ್ಮ ಮನೆಗೆ ಕಳಿಸಿದ್ವಲ್ವ ನಾವು ಮದುವೆ ಮಾಡಿ, ಮತ್ತು ಅವತ್ತಿಂದ ಅವಳು ಈ ಕಡೆ ಎಲ್ಲೂ ಬಂದೇ ಇಲ್ಲ, ಅದು ಅಲ್ದಲೆ ನಿನ್ನನ್ನು ಬಿಟ್ಟು ಅವಳು ಬರೋಲ್ವಲ್ಲ ಅಂತ. ಇಲ್ಲ ಅತ್ತೆ, ಬಂದಿದ್ದಾಳೆ ಅವಳು, ನಾನು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ ಅಂತ ಅವನಂದ. ಸರಿ, ಇಲ್ಲಪ್ಪ, ಇಲ್ಲೆಲ್ಲೂ ಬಂದಿಲ್ಲ, ಏನು ಮಾಡಿದೆ ಹೇಳು ನನ್ನ ಮಗಳನ್ನ ಅಂತ ಕೇಳಿದ್ರು ಅವರು. ಇವನಿಗೆ ಒಮ್ಮೆಲೆ ಆಶ್ಚರ್ಯ ಆಯಿತು. ಎಲ್ಲೋದ್ಲು ಕಾವೇರಿ, ನನ್ನನ್ನು ಬಿಟ್ಟು ಎಲ್ಲೋದ್ಲು ಅಂತ ದುಃಖನಾಗಿ ವಾಪಸ್ ಬರ್ತಾ ಇರಬೇಕಾದ್ರೆ ಅವನ ಸ್ನೇಹಿತನ ಸಿಕ್ಕಿದ್ಲು. ಮತ್ತೆ ಆ ಸ್ನೇಹಿತನ ಕೇಳ್ದ,
ನಿಜ ಹೇಳು ಅಂತಂದಾಗ ಅವಳು ಇರೋ ಸತ್ಯನೆಲ್ಲ ಹೇಳಿದ್ಲು. ಇಲ್ಲ, ನಿನ್ನ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಈ ಥರ ಮಾತಾಡ್ಕೊಂಡಿದ್ದಾರಂತೆ, ಕೆರೆಗೆ ಹಾರ ಮಾಡಬೇಕು ಅಂದರೆ ಬಲಿ ಕೊಡಬೇಕು ಅಂತ, ಸೊ ಹಾಗಾಗಿ ಈ ಥರ ಆಗಿದೆ ಅಂತ. ಒಮ್ಮೆಲೆ ಅವನಿಗೆ ಕುಸಿದು ಬಿದ್ದು ಹೋದ. ಯಾಕಂದರೆ ತಾನು ಇಷ್ಟಪಟ್ಟು ಮದುವೆ ಆದಂಥ ಹೆಂಡತಿ ಈಗ ಈ ಕ್ಷಣದಲ್ಲಿ ಇಲ್ಲ ಅಂದಾಗ ಅವನಿಗೊಮ್ಮೆಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ರೀ. ಆಮೇಲೆ ಸರಿ ಆ ಕೆರೆ ಬಳಿ ಹೋದ. ಕೆರೆ ಬಳಿ ಹೋಗಿ ಮುತ್ತಿನ ಓಲೆನ ತಂದಿದ್ದೀನಿ, ಬಾರೆ ನನ್ನ ಹೆಂಡತಿ ಅಂತ ಕರೆದ. ಆದರೆ ಕೆರೆ ಶಾಂತವಾಗಿ ಹರಿತಾ ಇತ್ತು, ಏನೂ ಹೇಳಲಿಲ್ಲ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಕುಸ್ತು ಹಾಗೆ ಅಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದ. ಆದರೆ ಕಣ್ಣೀರು ಒರೆಸೋಕ್ಕೆ ಅವನ ಹೆಂಡತಿ ಬರಲಿಲ್ಲ. ಸ್ವಲ್ಪ ಹೊತ್ತರಲ್ಲೇ ಅವನಿಗೆ ಅದರ ಅರಿವಾಯಿತು. ಅವನು ಆ ಕೆರೆಗೆ ಹಾರಿ ತನ್ನ ಪ್ರಾಣನ ಕೊಟ್ಬಿಟ್ಟ. ಈ ಕಥೆಯಿಂದ ಏನು ತಿಳಿಯುತ್ತೆ ಹೇಳಿ? ಹೆಣ್ಣು ಯಾವಾಗಲೂ ತ್ಯಾಗದ ಸ್ವರೂಪನೇ ಅಲ್ವಾ? ತಾಯಿ ಕೂಡ, ಈ ಭೂಮಿ ತಾಯಿ ಕೂಡ ಒಂದು ಹೆಣ್ಣೆ. ಸೊ ಹಾಗಾಗಿ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.